ನಮ್ಮ ನಿಮ್ಮ ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ಸಿಂಗಟಾರೂರಿನ ಏತ ನೀರಾವರಿ ಯೋಜನೆಯಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಸೇರ್ಪಡೆಗೆ ಆಗ್ರಹಿಸಿ 100 ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಯಲಬುರ್ಗಾ ತಾಲೂಕಿನ ಭಾನಾಪುರ, ತಳಕಲ್, ಬನ್ನಿಕೊಪ್ಪ, ಇಟಗಿ ಸೇರಿದಂತೆ 16 ಹಳ್ಳಿಯ ರೈತರು ಟ್ರ್ಯಾಕ್ಟರ್ ಮೂಲಕ ಆಗಮಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರ ಮೊನ್ನೆಯಷ್ಟೇ ಸಿಂಗಟಾರೂರು ಏತ ನೀರಾವರಿ ಯೋಜನೆಯನ್ನು ಲೋಕಾರ್ಪಣೆ ಮಾಡಿದೆ. ಆದರೆ ಈ ಯೋಜನೆಯಲ್ಲಿ ಕೇವಲ ಕೊಪ್ಪಳ ತಾಲೂಕು ಮಾತ್ರ ಸೇರ್ಪಡೆಯಾಗಿದೆ. ಇದರಿಂದಾಗಿ ಜಿಲ್ಲೆಯ ಯಲಬುರ್ಗಾ ತಾಲೂಕಿಗೆ ಅನ್ಯಾಯವಾಗ್ತಾ ಇದೆ. ಇದರ ಜೊತೆಗೆ ಎರಡನೇ ಹಂತದ ಕಾಲುವೆ ಯಲಬುರ್ಗಾ ತಾಲೂಕಿನ ಅಡವಿಹಳ್ಳಿ ಬಳಿ ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಈ ನೀರು ಮಾತ್ರ ಯಲಬುರ್ಗಾ ತಾಲೂಕಿನ ಹಳ್ಳಿಗಳಿಗೆ ಸಿಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಸಿಂಗಟಾರೂರು ಏತ ನೀರಾವರಿ ವ್ಯಾಪ್ತಿಗೆ ಯಲಬುರ್ಗಾ ತಾಲೂಕನ್ನು ಸೇರ್ಪಡೆ ಮಾಡಬೇಕು ಅಂತ ಹೇಳಿ ರೈತರು ಒತ್ತಾಯಿಸಿದ್ದಾರೆ. ಇಲ್ಲೊಬ್ಬಳು ಪತ್ನಿ ಪತಿಗಾಗಿ ಕಾದು ಕುಳಿತಿದ್ದಾಳೆ. ಪತಿಯನ್ನು ಹುಡುಕಿ ಕೊಡಿ ಅಂತೇಳಿ ಮೊರೆ ಇಡ್ತಾ ಇದ್ದಾಳೆ. ವಿಷಯ ಏನಪ್ಪ ಅಂತಂದರೆ, ಕಳೆದ 1.5 ವರ್ಷದಿಂದ ಕಾಣೆಯಾದ ಪತಿಗಾಗಿ ಪತ್ನಿ ಕಾದು ಸುಸ್ತಾಗಿದ್ದಾಳೆ. ಉಡುಪಿ ಜಿಲ್ಲೆಯ ಗಂಗೊಳ್ಳಿಯ ವೀಣಾ ಎಂಬಾಕೆ ಗಂಡನನ್ನು ಹುಡುಕಿ ಬೇಸತ್ತಿದ್ದಾಳೆ. 2008ರಲ್ಲಿ ಕುಂದಾಪುರದ ನಾಗರಾಜ ಎಂಬುವರೊಂದಿಗೆ ಈಕೆಯ ಮದುವೆಯಾಗಿತ್ತು. ಬೆಂಗಳೂರು ಸಮೀಪದ ಹೊಸಕೋಟೆಯಲ್ಲಿ ಇವರಿಬ್ಬರು ವಾಸವಾಗಿದ್ದರು. ಫ್ಲೈವುಡ್ ವ್ಯಾಪಾರ ನಡೆಸ್ತಾ ಇದ್ದ ನಾಗರಾಜ ಕಳೆದ ವರ್ಷ ಮೇ ತಿಂಗಳಲ್ಲಿ ಕಣ್ಮರೆಯಾಗಿದ್ದ. ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ಗೃಹ ಸಚಿವರ ಕಚೇರಿವರೆಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ಕಾರಣವಿಲ್ಲದೆ ನಾಪತ್ತೆಯಾದ ಗಂಡ ಎಲ್ಲಿ ಹೋದ ಅನ್ನೋದು ಮಾತ್ರ ಈಕೆಗೆ ಇನ್ನೂ ತಿಳಿದಿಲ್ಲ. ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲೂ ಈತ ಕೈ ಹಾಕಿದ್ದ. ಅದುವೇ ಮುಳುವಾಯ್ತಾ, ಏನಾದರೂ ಲಾಸ್ ಆಗಿ ಮುಳುವಾಯ್ತಾ ಅನ್ನೋ ಅನುಮಾನ ಈಕೆಗೆ ವ್ಯಕ್ತವಾಗ್ತಾ ಇದೆ. ಕೊನೆಗೆ ಬೇಸತ್ತ ಈಕೆ ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿ ಪತಿಯನ್ನು ಹುಡುಕಿ ಕೊಡಿ ಅಂತ ಮೊರೆ ಹೋಗಲು ನಿರ್ಧರಿಸಿದ್ದಾರೆ. ಓಕೆ, ಈಗ ಗಂಗೊಳ್ಳಿಯ ವೀಣಾ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಅವರ ಪತಿ ನಾಗರಾಜ್ ಅವರು ಹುಡುಕ್ತಾ ಇದ್ದಾರೆ ಕಳೆದ 1.5 ವರ್ಷದಿಂದ. ವೀಣಾ ಅವರೇ, ಇದು ಹೇಗೆ ನಡೀತು? ಅಂದರೆ ನಾಪತ್ತೆ ಆಗಿದ್ದು ಅಂತಂದರೆ ಹೇಗೆ? ಸರ್, ಅವರು ಮೇ 28, 2011ರಂದು ಕಾಣೆ ಆಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಏನಂತ ಗೊತ್ತಿಲ್ಲ. ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಆಮೇಲೆ ಎಲ್ಲ ನಾವಲ್ಲಿ ಹೊಸಕೋಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದು ದೂರು ಕೂಡ ಕೊಟ್ಟಿದ್ದೀವಿ. ಅವರು ಆಕ್ಷನ್ ತಗೊಂಡಿದ್ದಾರೆ ಅಂತಾರೆ. ಇದುವರೆಗೂ 1 ವರ್ಷ 4 ತಿಂಗಳಾಯ್ತು. ಇದುವರೆಗೂ ಅವ್ರು ಎಲ್ಲಿದ್ದಾರೆ ಅಂತ ನಮ್ಗೆ ಇನ್ನೂ ಪತ್ತೆ ಆಗಿಲ್ಲ. ಈಗ ಅವ್ರ ಮನೆಯವರು ಯಾರು ಇಲ್ವಾ? ಅವ್ರು ಏನು ಹೇಳೋದಿಲ್ವಾ? ಅವ್ರಿಗೆ ಯಾರಿಗೂ ಕಾಂಟ್ಯಾಕ್ಟ್ ಸಿಕ್ಕಿಲ್ವಾ? ಇಲ್ಲ ಅಂತಿದ್ರು. ಅವರು ಇವರ ಅಣ್ಣ ಒಬ್ರು ಬೆಂಗಳೂರಲ್ಲೇ ಇರೋರು. ಅವರು ತುಂಬಾ ಟ್ರೈ ಮಾಡಿದ್ದಾರೆ, ಆದ್ರೂ ಇದುವರೆಗೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ನಿಮ್ಗೊಂದು ಮಗು ಕೂಡ ಇದೆ, ಆಮೇಲೆ ನೀವು ಕೂಡ ಈಗಲೂ ಅವರನ್ನು ಹುಡುಕ್ತಾನೆ ಇದ್ದೀರಿ. ವಿಶೇಷವಾಗಿ ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು ಅವರು? ಹೌದು ಸರ್, ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಯಾವ್ದಕ್ಕೂ ಕೊರತೆ ಮಾಡಿರ್ಲಿಲ್ಲ. ಮಗುನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಸರ್. 1 ವರ್ಷದ ಮಗುವಿನ ಬರ್ತಡೇ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ನಾವು ಆಚರಿಸಿದೀವಿ ಅಲ್ಲಿ ಹೊಸಕೋಟೆಯಲ್ಲಿ. ಯಾವುದೇ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಏನು ತೊಂದರೆ ಇಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಯಾವ್ದಕ್ಕೂ ಕಡಿಮೆ ಮಾಡ್ತಿರ್ಲಿಲ್ಲ. ಓಕೆ, ನಿಮ್ಗೆ ಏನ್ ಅನಿಸ್ತಾ ಇದೆ ನಿಜವಾಗಿ? ಯಾಕೆ ಈ ರೀತಿ ಅವ್ರು ಕಣ್ಮರೆ ಆಗಿರ್ಬೋದು? ಅಥವಾ ಅದೇ ಸರ್, ಏನು ಒಂದು ಸುಳಿವು ಸಿಕ್ತಿಲ್ಲ ನಮ್ಗೆ. ಅಲ್ಲಿ ನಾವು ಅಂದ್ರೆ ನಮ್ಮ ಸಂಬಂಧಿಕರೆಲ್ಲ ಹೊಸಕೋಟೆಗೆ ಹೋಗಿ ತನಿಖೆ ಹೀಗೆ ಮಾಡಿದಾಗ ಹೆಚ್ಚಿನ ಜನರು ಅವರು ಹಣ ಕೊಡ್ಬೇಕಾಗಿ ಹೇಳ್ಕೊಟ್ಟಿದ್ದಾರೆ. ಓಕೆ, ಅಲ್ಲ, ಏನಾದ್ರೂ ತೊಂದರೆಗಳಿತ್ತು ಅಂತ ಏನಾದ್ರೂ ನಿಮ್ಮ ಹತ್ರ ಯಾವತ್ತಾದ್ರೂ ಹೇಳಿದ್ದಿದ್ಯಾ? ಯಾವ ಬಿಸ್ನೆಸ್ ವಿಷಯದಲ್ಲಾಗ್ಲಿ ಯಾವ್ದ್ರಲ್ಲಾಗ್ಲಿ ತನ್ಗೆ. ಓಕೆ, ಈಗ ವೀಣಾ, ನೀವು ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸೋದಕ್ಕೆ ನಿಶ್ಚಯ ಮಾಡಿದ್ದೀರಲ್ವಾ? ಯಾವಾಗ ಸಲ್ಲಿಸ್ತೀರಿ? ಅದು ಇನ್ನು ನಾವೀಗ ಒಂದು ವಾರದೊಳಗೆ ಇವಾಗ ಸಲ್ಲಿಸ್ಬೇಕಂತ. ಓಕೆ ವೀಣಾ ಅವರೇ, ಆದಷ್ಟು ಬೇಗ ನಿಮ್ಮ ಪತಿ ನಾಗರಾಜ್ ನಿಮಗೆ ಸಿಗುವಂತಾಗಲಿ. ನೀವು, ನಿಮ್ಮ ಮಗು, ನಿಮ್ಮ ಪತಿ ಎಲ್ಲರೂ ಮತ್ತೊಮ್ಮೆ ಉತ್ತಮ ಸಂಸಾರವನ್ನು ಮಾಡುವಂತಾಗಲಿ. ಇದು ಕೂಡ ನಮ್ಮ ಸುವರ್ಣ ನ್ಯೂಸ್ ಹಾರೈಕೆ. ನಿಮಗೆ ಜಯ ಸಿಗಲಿ ಅಂತೇಳಿ ನಾವು ಕೂಡ ಹಾರೈಸ್ತೀವಿ. ಇನ್ನು ಗುಲ್ಬರ್ಗಾ ಹಾಗೂ ಬೀದರ್ಗೆ ಸಂಪರ್ಕ ಕಲ್ಪಿಸುವ ಒಂದು ಸೇತುವೆ ಇದೆ. ರಾಷ್ಟ್ರೀಯ ಹೆದ್ದಾರಿ 218ರ ಮೇಲಿರುವ ಕುರಕೋಟ ಸೇತುವೆಯನ್ನು ನಿಜಾಂ ಆಳ್ವಿಕೆ ಕಾಲದಲ್ಲಿ ನಿರ್ಮಿಸಲಾಗಿತ್ತು. ಸೇತುವೆ ಕಲ್ಲುಗಳು ಕುಸಿದು ಬೀಳುತ್ತಿರುವುದರಿಂದ ಜಿಲ್ಲಾಡಳಿತ ವಾಹನ ಸಂಚಾರವನ್ನು ನಿಷೇಧಿಸಿದೆ. ಆದರೆ ಬೀದರ್ಗೆ ತೆರಳಲಿರುವ ಏಕೈಕ ಮಾರ್ಗ ಇದಾಗಿದೆ. ಹಾಗಾಗಿ ಗುಲ್ಬರ್ಗಾದಿಂದ ಬೀದರ್ಗೆ ತೆರಳುವ ಜನ ಸೇತುವೆಯ ಒಂದು ತುದಿಯವರೆಗೆ ವಾಹನಗಳಲ್ಲಿ ತೆರಳುತ್ತಾರೆ. ನಂತರ ಅಲ್ಲಿ ಇಳಿದು ಕಾಲ್ನಡಿಗೆಯಲ್ಲಿ ಸೇತುವೆ ದಾಟ್ತಾರೆ. ಬೀದರ್ಗೆ ತೆರಳಲು ಸೇತುವೆ ಆಚೆ ಬಸ್ ಸಿದ್ಧವಾಗಿರುತ್ತೆ. ಸೇತುವೆ ದುರಸ್ತಿ ಆಮಗತಿಯಲ್ಲಿ ಸಾಗುತ್ತಿರುವುದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ.
ಇನ್ನು ಸ್ಪೆಷಲ್ ಗೆಸ್ಟ್ ಒಬ್ಬರಿದ್ದಾರೆ. ಕೊಪ್ಪಳ ಪೊಲೀಸ್ ಠಾಣೆಗೆ ಅಪರೂಪದ ಅತಿಥಿಯೊಂದು ಬಂದಿತ್ತು. 6 ಇಂಚು ಅಗಲ ಇರುವ ಈ ಅಪರೂಪದ ಅತಿಥಿಗೆ 4 ದೊಡ್ಡದಾದಂತಹ ರೆಕ್ಕೆಗಳಿದೆ. ಇನ್ನು ಇದು ಒಂದು ಬಟರ್ಫ್ಲೈ ಅಂದರೆ ಪಾತ್ರಗಿತ್ತಿ. ಮುಖದ ಮುಂಭಾಗದಲ್ಲಿ ಉದ್ದನೆಯ ಮೀಸೆ ಕೂಡ ಇದೆ. ಚಪ್ಪಟೆ ಆಕಾರ ಹೊಂದಿರುವ ಈ ಪಾತ್ರಗಿತ್ತಿ ಚಾಕ್ಲೇಟ್ ಬಣ್ಣ ಹೊಂದಿದೆ. ಅಪರೂಪದ ಪತಂಗ ನೋಡಿದವರಂತೂ ಇದನ್ನು ನೋಡಿ ಅಚ್ಚರಿಗೊಂಡಿದ್ದಾರೆ. ಏನು ಸ್ಕ್ರಿಪ್ಟ್ ಅಪ್ಪ ಇದು! ಅಮೆರಿಕ ಮೂಲದ ಏರೋಫೆಕ್ಸ್ ಕಂಪನಿ ಹಾರುವ ಬೈಕ್ ಒಂದನ್ನು ರೆಡಿ ಮಾಡಿದೆ. ಇದರ ಪರೀಕ್ಷಾರ್ಥ ಪ್ರಯೋಗವನ್ನು ಕ್ಯಾಲಿಫೋರ್ನಿಯಾದ ಮರುಭೂಮಿಯಲ್ಲಿ ನಡೆಸಲಾಯಿತು. 15 ಅಡಿ ಎತ್ತರ ಹಾರುವ ಸಾಮರ್ಥ್ಯವಿರುವ ಹಾಗೂ ಪ್ರತಿ ಗಂಟೆಗೆ 30 ಮೈಲ್ ಕ್ರಮಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ. 1960ರಲ್ಲಿ ಈ ಕಂಪನಿ ಫ್ಲೈಯಿಂಗ್ ಬೈಕ್ ತಯಾರಿಸಿತ್ತು. ಈಗ ಅದನ್ನೇ ಹೋಲುವಂತೆ ಈ ವೈಮಾನಿಕ ಉಪಕರಣವನ್ನು ಅಭಿವೃದ್ಧಿಪಡಿಸಲಾಗಿದೆ. ಮಿಲಿಟರಿ ಪಡೆಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ ಈ ಬೈಕನ್ನು ತಯಾರಿಸಲಾಗಿದೆ. 2013ರ ವೇಳೆಗೆ ಇದು ಸಂಪೂರ್ಣವಾಗಿ ಅಭಿವೃದ್ಧಿಗೊಂಡು ಮಾರುಕಟ್ಟೆಗೆ ಪರಿಚಯಿಸುವ ಗುರಿಯನ್ನು ಇವರು ಹೊಂದಿದ್ದಾರೆ. ಓಕೆ, ಇದೀಗ ನ್ಯೂಸ್ ಲಂಚ್ ಮುಗಿಸುವಂಥ ಸಮಯ. ನಿಮ್ಮ ಲಂಚ್ ಕೂಡ ಮುಗಿದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಗ್ದಿಲ್ಲ ಅಂತಂದರೆ ಮುಗಿಸಿ, ಆರಂಭ ಆಗಿಲ್ಲ ಅಂತಂದರೆ ಆರಂಭ ಮಾಡಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗ್ತೀವಿ ಸಕ್ಕ ಸುದ್ದಿಯ ಫುಲ್ ಮೀಲ್ಸ್ ನ್ಯೂಸ್ ಲಂಚ್ ಜೊತೆ. ನಾನು ಜಯಪ್ರಕಾಶ್ ಶೆಟ್ಟಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ.